ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರಮಹಾಲಕ್ಷ್ಮಿ ವ್ಲಾಗ್ಸ್. ಸೊ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು 5:30 to 9 o'clockವರೆಗೂ ನನ್ನ ಒಂದು ಮಾರ್ನಿಂಗ್ ರೂಟೀನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್ ಎರಡೂ ಕೂಡ ಪ್ರಿಪೇರ್ ಮಾಡಬೇಕು. ಹಾಗಾಗಿ ಇವತ್ತಿಂದ ಮತ್ತೆ ಶುರು ಆಯಿತು. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಪೂರಿ, ಆಲೂಗಡ್ಡೆ ಪಲ್ಯ, ಚಟ್ನಿ, ಅದಾದಮೇಲೆ ಲಂಚ್ ಬಾಕ್ಸ್ಗೆ ಅಂತ ಬಿಟ್ಟು ಚಪಾತಿ, ಹೀರೆಕಾಯಿ ಪಲ್ಯ, ಚಿತ್ರಾನ್ನ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ದೆ. ಸೊ ಹಾಗಾಗಿ ರಾತ್ರಿನೇ ಎಲ್ಲ ಹೀರೆಕಾಯಿನ ಕಟ್ ಮಾಡಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ 8 ಕಂಟೈನರಲ್ಲಿ ಹಾಕಿಟ್ರೆ ಯಾವುದೇ ಥರ ನೀರು ಬಿಡೋದಿಲ್ಲ, ಕೆಡೋದಿಲ್ಲ, ಏನೂ ಆಗೋದಿಲ್ಲ. ಹಾಗಾಗಿ ಕೆಳಗಡೆ ಒಂದು ಪೇಪರು, ಮೇಲ್ಗಡೆ ಒಂದು ಪೇಪರ್ ಹಾಕಿಟ್ರೆ ಫ್ರೆಶ್ ಆಗಿರುತ್ತೆ. ಸೊ ಈ ಥರ ಕಟ್ ಮಾಡಿ ಇಟ್ಕೋತೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಏನು ಬೇಕು, ಈರುಳ್ಳಿ, ಟೊಮೆಟೊ, ಲಿಂಬೆಹಣ್ಣು, ಕೊತ್ತಂಬರಿ, ಈ ಥರ ಏನೇನು ಬೇಕು ಎಲ್ಲನೂ ಇದೇ ಥರ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಅದರಿಂದ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಫ್ರಿಡ್ಜ್ ಮುಂದೆ ಒಂದು 10 ನಿಮಿಷ 20 ನಿಮಿಷ ನಿಂದ್ರೋದು ಹತ್ತೋದಿಲ್ಲ. ಅದಾದಮೇಲೆ ಒಂದು 4-5 ಬ್ಯಾಗ್ಗಳನ್ನ ತೆಗೆದುಬಿಟ್ಟು ಎದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದು ಹತ್ತೋದಿಲ್ಲ. ಹಾಗಾಗಿ ಒಂದರಲ್ಲೇ ನಾವು ಎಲ್ಲನೂ ಇಟ್ಕೊಂಡ್ರೆ ಆರಾಮ್ಸೆ ಆ 2 ಬಾಕ್ಸನ್ನು ತಗೊಂಡ್ಬಿಟ್ಟು ನಾವು ಅಡುಗೆನ ಮಾಡ್ಕೋಬೋದು. ಓಕೆನಾ. ಇಲ್ಲಿ ರೈಸ್ ಮಾಡೋಕ್ಕೆ ಇಟ್ಬಿಟ್ಟು ಇಲ್ಲಿ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ 2 ಸ್ಟವ್ನಲ್ಲಿನೂ ಕೂಡ ನಾವು ವರ್ಕ್ ಮಾಡಿದರೆ, ಅಂದರೆ 2 ಸ್ಟವ್ನೂ ನಾವು ಯೂಸ್ ಮಾಡಿಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನಿಮಗೆ ಅರ್ಧ ಗಂಟೆಯಲ್ಲಿ ಬ್ರೇಕ್ಫಾಸ್ಟು ಆಗುತ್ತೆ. ಅದಾದಮೇಲೆ ಲಂಚ್ ಬಾಕ್ಸು ಪ್ರಿಪೇರ್ ಆಗಿಬಿಡುತ್ತೆ. ಸೊ ನಾನಿಲ್ಲಿ ನೋಡಿ ಎಲ್ಲನೂ ರಾತ್ರಿನೇ ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಇವಾಗ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲನೂ ಅಡುಗೆ ಮುಗಿಸ್ಬಿಟ್ಟಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೀಲ್ ಪ್ರಿಪ್ರೇಷನ್ನ ಯಾವ ರೀತಿ ಮಾಡೋದು ಅಂತ ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವರ್ಕಿಂಗ್ ವುಮನ್ ಆಗಿರ್ಬೋದು ಅಥವಾ ಮನೇಲಿರೋರೇ ಆಗಿರ್ಬೋದು, ಏನೋ ಒಂದು ಟಿಫನ್ ಬಾಕ್ಸ್ ಕಟ್ಟಬೇಕು ಅಥವಾ ಲಂಚ್ ಬಾಕ್ಸ್ ಕಟ್ಟಬೇಕು ಅಂದರೆ ಅದೇ ಒಂದು ಟೆನ್ಷನ್ ಆಗಿಬಿಡುತ್ತೆ. ಅದು ಕರೆಕ್ಟ್ ಟೈಮಿಗೆ ಆದರೆ ನಮ್ಮ ಒಂದು ಮೂಡ್ ಏನಾಗುತ್ತೆ, ಡೈಲಿ ರೂಟೀನ್ ಕರೆಕ್ಟ್ ಆಗಿರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಒಂದು ಡೈಲಿ ರೂಟೀನು ಚೇಂಜ್ ಆಗಿಬಿಡುತ್ತೆ. ಅದಾದಮೇಲೆ ನಮ್ಮ ಒಂದು ಖುಷಿನೂ ಮೂಡ್ನೂ ಹಾಳಾಗಿಬಿಡುತ್ತೆ. ಹಾಗಾಗಿ ಇದು ಯಾವುದೂ ಆಗಬಾರ್ದು, ಕರೆಕ್ಟಾಗಿ ಆಗಬೇಕು ಅಂದರೆ ಸ್ವಲ್ಪ ನೀವು ರಾತ್ರಿಯೇ ಟೈಮ್ ಇನ್ವೆಸ್ಟ್ ಮಾಡಿ ಸ್ವಲ್ಪ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಥರ ಟೆನ್ಷನ್ ಇರೋದ್ರಲ್ಲಿ ಜಸ್ಟ್ ಕಟ್ ಮಾಡಿಬಿಟ್ಟು ಹೆಚ್ಚಿ ಒಗ್ಗರಣೆ ಹಾಕೋದು ಅಷ್ಟೇ ಕೆಲಸ ಇರುತ್ತೆ. ಒಂದು ಬೇಗ ಹೇಳ್ಬೇಕಾಗುತ್ತೆ, ಬೇಗ ಹೇಳೋಕ್ಕಾಗಲ್ಲ ಅನ್ನೋರು ಈ ಥರ ನೈಟಲ್ಲೇ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಇಲ್ಲಿ ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈ ಥರ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಮೀಲ್ನ ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ, ಏನಾದರೂ ನೀವು ವರ್ಕಿಂಗ್ ವುಮನ್ ಇದ್ದರೆ ಅಂದರೆ ವೀಕ್ಲಿ ಒಂದು ಸರಿ ಆದ್ರೂ ನೀವು ವೆಗ್ಗೀಸ್ ಎಲ್ಲ ಕಟ್ ಮಾಡಿ ಚೂಪ್ ಮಾಡಿ ಒಂದು ಸ್ಟೋರೇಜ್ ಬಾಕ್ಸ್ನಲ್ಲಿ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅದರಿಂದ ಈಸಿ ಆಗುತ್ತೆ. ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಯಾವ ಡೇನಲ್ಲಿ ಏನು ಮಾಡಬೇಕು, ಲಂಚ್ ಬಾಕ್ಸಿಗೆ ಏನು ಮಾಡಬೇಕು, ಡಿನ್ನರ್ಗೆ ಏನು ಮಾಡಬೇಕು, ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅಂತ ನೀವು ಅಡ್ವಾನ್ಸ್ ಆಗಿ ವೀಕೆಂಡಲ್ಲಿ ನೀವು ಕೂತ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ಲಿಸ್ಟ್ ಮಾಡಿಟ್ರೆ ನಿಮಗೇನಾಗುತ್ತೆ, ವೀಕ್ ಪೂರ್ತಿನೂ ಹ್ಯಾಪಿಯಾಗಿರುತ್ತೆ, ಟೆನ್ಷನ್ ಫ್ರೀ ಆಗಿರುತ್ತೆ. ಓಕೆನಾ. ಸೊ ಮಂಡೇ ಏನು ಮಾಡಬೇಕು, ಟ್ಯೂಸ್ಡೇನ ಏನು ಮಾಡಬೇಕು, ಇದನ್ನು ನೀವು ಸೆಟ್ ಮಾಡಿ ಇಟ್ಕೊಂಡ್ಬಿಡಿ. ಓಕೆನಾ. ಇವಾಗ ನಾನು ಮಂಡೇ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ತೀನಿ, ಮಧ್ಯಾಹ್ನ ರೈಸ್ ದಾಲ್ ಮಾಡ್ತೀನಿ, ರಾತ್ರಿ ಚಪಾತಿ ಮಾಡ್ತೀನಿ. ಈ ಥರ ನೀವು ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ, ಒಂದು ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದಕ್ಕೆ ಇವಾಗ ನೀವು ಏನೇನು ಬೇಕು, ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡ್ಕೋಬೇಕಾಗತ್ತೆ. ಇದಕ್ಕೆ ನಿಮಗೆ ಗ್ರೋಸರಿ ಏನು ಬೇಕು, ವೆಜಿಟೇಬಲ್ಸ್ ಏನು ಬೇಕು, ಅದನ್ನು ನೀವು ಮತ್ತೆ ಬೈ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೇನಾಗುತ್ತೆ, ವೀಕ್ ಪೂರ್ತಿ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ನೀವು ಆರಾಮ್ಸೆ ಲೈಫ್ನ ಲೀಡ್ ಮಾಡ್ಬೋದು. ಸೊ ನಿಮಗೂ ಕೂಡ ಒಂದು ಟೆನ್ಷನ್ ಫ್ರೀ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಆ ಗಡಿ ಬಿಡಿ, ಆ ಟೆನ್ಷನು, ಏನೋ ಮರ್ತೋಯ್ತು ಅನ್ನೋದು, ಇದು ಯಾವುದು ಕೂಡ ಇರೋದಿಲ್ಲ. ಈ ಥರ ನೀವು ವೀಕೆಂಡಲ್ಲಿ ಮೀಲ್ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲ ನಾವು ಮನೇಲೇ ಇದ್ದೀವಿ ಅಂದರೆ ಒಂದು ಅರ್ಧ ಗಂಟೆ ನೈಟಲ್ಲಿ ಮನೇಲಿರೋರು ಹೌಸ್ ವೈಫ್ಗಳು ಇದ್ದರೆ, ಮಾಮ್ಗಳಿದ್ದರೆ, ಏನೋ ಮಕ್ಕಳಿಗೆ ಟಿಫನ್ ಕಟ್ಟಬೇಕು ಅಥವಾ ಹಸ್ಬೆಂಡ್ಗೆ ಟಿಫನ್ ಕಟ್ಟಬೇಕು ಅನ್ನೋದಾದರೆ ನೀವೇನು ಮಾಡ್ಬೋದು ಅಂದರೆ ರಾತ್ರಿನಲ್ಲಿನೇ, ಹೇಗಿದ್ದರೂ ಅಡುಗೆ ಮನೇಲಿ ಇರ್ತೀವಿ, ಒಂದು ಅರ್ಧ ಗಂಟೆ ಸ್ವಲ್ಪ ನಾಳೆಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೆಳಗ್ಗೆ ತುಂಬಾ ಈಸಿ ಆಗುತ್ತೆ. ಏನು ಟಿಫನ್ ಮಾಡಬೇಕು, ಏನು ಬ್ರೇಕ್ಫಾಸ್ಟ್ ಮಾಡಬೇಕು, ಲಂಚ್ ಬಾಕ್ಸಿಗೆ ಏನು ಹಾಕಬೇಕು. ಸೊ ಇದನ್ನೆಲ್ಲನೂ ಕೂಡ ಸ್ವಲ್ಪ ರಾತ್ರಿನೇ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಗ್ಗರಣೆ ಹಾಕೋದಷ್ಟೇ ಇರುತ್ತೆ. ಹಾಗಾಗಿ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಇಲ್ಲಿ ನಾವು ಏನು ಟೈಮ್ ವೇಸ್ಟ್ ಮಾಡ್ತೀವಿ ಅಂದರೆ ನಾಳೆಯ ಬಗ್ಗೆ ಹಿಂದಿನ ದಿನ ನಾವು ಏನೂ ಪ್ಲ್ಯಾನ್ ಮಾಡಿರೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಏನಾಗುತ್ತೆ, ಟೆನ್ಷನ್ ಆಗಿಬಿಡುತ್ತೆ. ಅಯ್ಯೋ ಪಾತ್ರೆ ಇದೆ,
ಟಿಫನ್ಗೆ ಏನು ಮಾಡೋದು, ಲಂಚ್ ಬಾಕ್ಸ್ಗೆ ಏನು ಮಾಡೋದು, ಕೊತ್ತಂಬರಿ ಇಲ್ಲ, ಟೊಮೆಟೊ ಇಲ್ಲ, ಲಿಂಬೆಹಣ್ಣಿಲ್ಲ, ಈ ಥರ ಟೆನ್ಷನ್ ಆಗುತ್ತೆ. ಹಾಗಾಗಿ ಅದರಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ಸೊ ಈ ಟೆನ್ಷನಿಂದ ಡೇ ಪೂರ್ತಿನೂ ನಮ್ದು ಏನಾಗುತ್ತೆ, ಮೂಡ್ ಆಫ್ ಆಗಿರುತ್ತೆ. ಹಾಗಾಗಿ ನಾವು ನೈಟಲ್ಲೇ ಒಂದು ಅರ್ಧ ಗಂಟೆ ಪ್ರಿಪೇರ್ ಮಾಡಿಕೊಂಡ್ರೆ, ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಈ ಥರ ನಾವು ಮಾಡ್ಕೋಬೋದು. ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ಪಲ್ಯನ ಮಾಡ್ತಾಯಿದ್ದೀನಿ. ಒಂದು ಕಡೆ ಹೀರೆಕಾಯಿ ಪಲ್ಯ ಆಯಿತು, ಅನ್ನ ಆಯಿತು, ಚಟ್ನಿ ಆಯಿತು. ಸೊ ಇಲ್ಲಿ ರೈಸ್ ಮಾಡ್ತಾಯಿದ್ದೀನಿ. ಸೊ ರೈಸ್ ಮಾಡಿದೆ, ಬಿಸಿ ರೈಸ್ನ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಟೈಮ್ ಇತ್ತು ಅಂದರೆ ಮಸಾಲ ರೈಸ್ ಮಾಡ್ತೀನಿ. ಡೈಲಿ ಮಸಾಲ ರೈಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರ ಏನಾದರೂ ಮಾವಿನಕಾಯಿ ಚಿತ್ರಾನ್ನ ಅಥವಾ ಮಸಾಲ ರೈಸ್ ಈ ಥರ, ಅಥವಾ ಟೊಮೆಟೊ ಬಾತ್, ಪಾಲಕ್ ರೈಸ್, ಈ ಥರ ಏನಾದರೂ ಬಿಸಿ ಅನ್ನ ಮಾಡಿ ಒಗ್ಗರಣೆ ಹಾಕಿ ಕಟ್ಟಿರ್ತೀನಿ. ಯಾಕಂದರೆ ರೈಸ್ ಜೊತೆ ಸಾಂಬಾರು ಕಟ್ಟಿದರೆ ಡಬ್ಬದಲ್ಲಿ ಕಂಫರ್ಟೇಬಲ್ ಆಗೋದಿಲ್ಲ, ಚೆಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾನು ಕಟ್ಟಲ್ಲ. ಹಾಗಾಗಿ ರೈಸ್ನ ಬಿಡೋದಕ್ಕೂ ಆಗಲ್ಲ. ಒಂದು 2 ತುತ್ತಾದರೂ ರೈಸ್ ತಿಂದ್ರೇ ಊಟ ಉಂಡಾಗುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ರೈಸ್ ಇಲ್ಲದೇ ಇದ್ರೂ ನಡೆಯುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೋಡಿ, ಅರ್ಧ ಗಂಟೆನಲ್ಲಿ ನನ್ನ ಅಡುಗೆ ಎಲ್ಲ ಆಯಿತು. ಇವಾಗ ನಾನು ಪಾತ್ರೆನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಚಟ್ನಿ ಒಂದು ಮಾಡೋದಿತ್ತು. ಸೊ ಚಟ್ನಿನ ಗ್ರೈಂಡ್ ಮಾಡಿಟ್ಟು ಪಾತ್ರೆನೆಲ್ಲ ತೊಳ್ಕೊಂಡ್ಬಿಟ್ರೆ ಕಿಚನ್ ಫುಲ್ ಕ್ಲೀನ್ ಆಯಿತು. ಇವಾಗ ನಾನು ಚಹಾ ಕುಡ್ತೀನಿ. ನನಗೆ ಮೇಯ್ನಾಗಿ ಚಹಾ ಬೇಕು ಒಂದು ಸ್ವಲ್ಪ. ಬೆಳಿಗ್ಗೆ ಎದ್ದ ತಕ್ಷಣ ಯಾರ್ಯಾರಿಗೆಲ್ಲ ಈ ಥರ ಅನಿಸುತ್ತೆ. ಚಹಾ ಅಂತ ಅಲ್ಲ, ಬಟ್ ಅದು ರೂಢಿ ಬಿದ್ದುಬಿಟ್ಟಿದೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದು ಹೆಂಗಾಗಿದೆ ಅಂದರೆ, ಮೊದಲಿಂದನೂ ಯಾರಿಗೆಲ್ಲ ರೂಢಿ ಇರುತ್ತೆ ಅದು ರೂಢಿ ತಪ್ಸೋಕ್ಕಾಗೋದಿಲ್ಲ. 1 ವಾರ ತಪ್ಪಿಸ್ಬೋದು, 2 ವಾರ ತಪ್ಪಿಸ್ಬೋದು, 1 ತಿಂಗಳು ತಪ್ಪಿಸ್ಬೋದು, ಬಟ್ ತಪ್ಸೋಕ್ಕಾಗೋದಿಲ್ಲ. ಹಾಗಾಗಿ ನಮಗೆ ಇವಾಗಿನ ಮುಂದಿನ ಮಕ್ಕಳಿಗಾದ್ರೂ ನಾವು ತಪ್ಪಿಸ್ಬೇಕಾಗತ್ತೆ. ಸೊ ಅವರಿಗೆ ರೂಢಿ ತಪ್ಪಿಸಿದ್ರೆ ಇವಾಗಿಂತ ಅವ್ರಿಗೆ ಅದೇ ರೂಢಿ ಬೀಳುತ್ತೆ. ಸೊ ನಾನಿಲ್ಲಿ ಗೋಧಿ ಹಿಟ್ಟನ್ನ ನಾದಿಟ್ಟಿದ್ದೆ. ಸ್ವಲ್ಪ ನೀವು ಗೋಧಿ ಹಿಟ್ಟಿನ ಪೂರಿ ಮಾಡಬೇಕಂದ್ರೆ ಹಿಟ್ಟನ್ನ ಗಟ್ಟಿಯಾಗಿ ನಾದಬೇಕಾಗುತ್ತೆ, ಆವಾಗ ಮಾತ್ರ ಪೂರಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇಲ್ಲಿ ಎಲ್ಲನೂ ರೆಡಿ ಆಗಿಬಿಟ್ಟಿದೆ. ಈ ಥರ ಒಂದು ಸಣ್ಣ ಪಾತ್ರೆಗೆ ತೆಗೆದುಬಿಟ್ಟು ದೊಡ್ಡ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ರೆ ಕೆಲಸ ಕಡಿಮೆ ಇರುತ್ತೆ. ಆಮೇಲೆ ಸ್ಪೇಸ್ ಕೂಡ ಉಳಿಯುತ್ತೆ, ಕಿಚನು ಕ್ಲೀನ್ ಆಗಿರುತ್ತೆ. ನನಗೆ ಈ ಥರ ದೊಡ್ಡ ಪಾತ್ರೆನಲ್ಲೆಲ್ಲ ಅಡುಗೆ ಇಡೋದು ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ಆವಾಗಲೇ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೇಕಿದ್ದರೆ ಇದನ್ನು ಮತ್ತೆ ಬಿಸಿ ಮಾಡ್ಕೋತೀನಿ. ಆದರೆ ದೊಡ್ಡ ಪಾತ್ರೆನಲ್ಲೆಲ್ಲ ಅದೇ ಥರ ಇಡೋದು, ಸ್ಲ್ಯಾಬೆಲ್ಲ ಫುಲ್ ಕಿಚನ್ ಕಟ್ಟೆ ಎಲ್ಲ ತುಂಬಿಡೋದು, ಅದು ಎಲ್ಲ ಇಷ್ಟ ಆಗೋದಿಲ್ಲ ನನಗೆ. ಯಾವಾಗಲೂ ಕಿಚನ್ ಕ್ಲೀನಾಗಿರಬೇಕು ಅಂತ ಇಷ್ಟ ಆಗುತ್ತೆ. ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಕಿಚನ್ ಕ್ಲೀನ್ ಮಾಡ್ಕೋತೀನಿ. ಸೊ ಇನ್ನು ಇಲ್ಲಿ ಚಹಾ ಕುಡಿದು ಬಂದುಬಿಟ್ಟು ನಾನು ಗೋಧಿ ಪೂರಿನೂ ಮಾಡ್ತಾಯಿದ್ದೀನಿ, ಚಪಾತಿನೂ ಮಾಡ್ತಾಯಿದ್ದೀನಿ. ಸೊ ನೀವು ಪೂರಿ ಮಾಡಬೇಕಂದ್ರೆ ಈ ಥರ ಒಂದು ಪ್ಲೇಟ್ನ ಮೇಲೆ ಮಾಡಿದರೆ ಆಯಿಲ್ ಹಚ್ಚಿರ್ತೀವಲ್ವ, ಸೊ ಎಣ್ಣೆ ಸ್ಲ್ಯಾಬ್ಗೆ ಹತ್ತಿರೋದಿಲ್ಲ. ನೀವು ಮತ್ತೆ ಗ್ಯಾಸ್ ಕಟ್ಟೆನೆಲ್ಲ ತೊಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಪ್ಲೇಟ್ನ ಎತ್ಬಿಟ್ಟು ಸಿಂಕಲ್ಲಿ ಇಟ್ಬಿಟ್ರೆ ಮುಗಿದೋಗುತ್ತೆ. ಇಲ್ಲಿ ಕೂಡ ಕೆಲಸ ಕಡಿಮೆ ಆಗುತ್ತೆ. ಅದಾದಮೇಲೆ ನಿಮಗೆ ಈ ಥರ ಚಪಾತಿ ಥರ ಲಟ್ಟಿಸ್ಬಿಟ್ಟು ಇದರಲ್ಲಿ 4 ಪಾರ್ಟ್ ಮಾಡಿಬಿಟ್ಟು ನೀವು ಪೂರಿ ಕರೆದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಅಟ್ ಎ ಟೈಮ್ ನೀವು 4 ಪೂರಿನ ಮಾಡ್ಬೋದು. 4 ಪೂರಿನ ಒಬ್ಬರಿಗೆ ಪ್ಲೇಟಲ್ಲಿ ಇಟ್ಟು ಕೊಡ್ಬೋದು. ಓಕೆನಾ. ನಾನು ಇದು ಒಂದು ಮೆಥಡ್ನೇ ಯೂಸ್ ಮಾಡ್ತೀನಿ, ಬೇಗನೆ ಆಗಿಬಿಡುತ್ತೆ ಕೆಲಸ. ಹಾಗಾಗಿ ನಾನು ಈ ಥರನೇ ಮಾಡ್ತೀನಿ. ನಿಮಗೆ ಬೇಕಂದರೆ ಇದೇ ಥರ ಒಂದು ಟ್ರಯಾಂಗಲ್ ಶೇಪಲ್ಲಿ ಕೂಡ ಮಾಡ್ಬೋದು, ಅಥವಾ ರೌಂಡ್ ಶೇಪಲ್ಲಿ ಕೂಡ ಮಾಡ್ಬೋದು. ಏನಾದರೂ ಒಂದು ಬಟ್ಲ ಅಥವಾ ಏನಂತಾರೆ ಒಂದು ಟಿಫನ್ ಬಾಕ್ಸ್ ಏನಾದರೂ ಇದ್ದರೆ ಅದನ್ನು ಡಬ್ಬ ಹಾಕಿಬಿಟ್ಟು ಕೊರ್ದ್ಬಿಟ್ಟು ನೀವು ಅದನ್ನು ಕರೆದ್ರೆ ರೌಂಡ್ ಪೂರಿ ಸಿಗುತ್ತೆ. ನಾವು ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ, ರೌಂಡ್ ಶೇಪಲ್ಲಿ ಎರಡೂ ಮಾಡ್ತಾಯಿದ್ದೀನಿ, ಬಟ್ ಅದು ಕ್ಯಾಪ್ಚರ್ ಆಗಿಲ್ಲ. ಬಟ್ ಗೋಧಿ ಹಿಟ್ಟಿನ ಪೂರಿ ಹೆಲ್ತಿಗೂ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ಅನ್ಹೆಲ್ದಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಕೊಡೋಕ್ಕೂ ಭಯ ಇರೋದಿಲ್ಲ, ತಿನ್ನೋಕ್ಕೂ ಟೇಸ್ಟು ಸಖತ್ತಾಗಿರುತ್ತೆ, ಸ್ಮೂತಾಗಿರುತ್ತೆ. ನಾನು ಮೈದಾ ಹಿಟ್ಟಿನ ಪೂರಿ ಮಾಡೋದೇ ಇಲ್ಲ, ಗೋಧಿ ಹಿಟ್ಟಿಂದೇ ಮಾಡ್ತೀನಿ. ಮಕ್ಕಳಿಗೂ ತುಂಬ ಇಷ್ಟ, ಮನೇಲೂ ಅದನ್ನೇ ಇಷ್ಟಪಡ್ತಾರೆ ಜಾಸ್ತಿ, ಹಾಗಾಗಿ ಅದನ್ನೇ ಮಾಡ್ತೀನಿ. ಸೊ ಇವತ್ತಿನ ಒಂದು ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಇಲ್ಲಿ ನೋಡಿ ಪೂರಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಸಖತ್ತಾಗಿರುತ್ತೆ ಗೋಧಿ ಹಿಟ್ಟಿನ ಪೂರಿ. ಯಾವುದೇ ಥರ ಆಯಿಲ್ ಹಿಡ್ದಿರೋದಿಲ್ಲ, ಏನಿಲ್ಲ.
ನೀವು ಆರಾಮ್ಸೆ ಮಕ್ಕಳಿಗೆ ಕೊಡ್ಬೋದು. ಡೈಲಿ ಮಾಡಿದ್ರೂ ಇದರಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.